ಪ್ರಿಯರೇ, ಕೆಲವರು ಈ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ. ನಾನು ಉಪವಾಸ ಮಾಡಬೇಕಾ? ನಾನು ಪ್ರಾರ್ಥನೆ ಮಾಡಬೇಕಾ? ನಾನು ದಾನ ಧರ್ಮವನ್ನು ಮಾಡಬೇಕಾ? ಏಕೆಂದರೆ ಇದನ್ನು ಬೋಧಿಸುವಂತಹ ಗುರುಗಳೇ ಮಾಡುವುದಿಲ್ಲವಲ್ಲ ಎಂದು. ಆದರೆ ಒಂದು ಸರಳ ಪ್ರಶ್ನೆ, ನಮಗೆ ಉಪವಾಸ ಮಾಡಲು, ಪ್ರಾರ್ಥನೆ ಮಾಡಲು, ದಾನ ಧರ್ಮ ಮಾಡಲು ಹೇಳಿದ್ದು ಯಾರು? ಅದು ಒಬ್ಬ ಗುರುಗಳೇ ಅಥವಾ ದೇವರ ವಾಕ್ಯದ ಮೂಲಕ ಸ್ವತಃ ದೇವರೇ? ಪ್ರಿಯರ, ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ, ಅವರು ಬೋಧಿಸುವುದನ್ನು, ಅಂದರೆ ಧರ್ಮಶಾಸ್ತ್ರಿಗಳು, ಫರಿಸಾಯರು ಬೋಧಿಸುವುದನ್ನು ಪಾಲಿಸಿ, ಆದರೆ ಅವರು ಮಾಡುವುದನ್ನು ಅನುಸರಿಸಬೇಡಿ ಎಂದು. ಏಕೆಂದರೆ ಅವರು ತಮ್ಮ ಸ್ವಂತ ವಿಚಾರವನ್ನಲ್ಲ, ಬದಲಾಗಿ ಮೋಶೆಯ ಪೀಠದ ಮೇಲೆ ಕುಳಿತು ಆ ಒಂದು ದೇವರ ಪವಿತ್ರ ನಿಯಮಗಳನ್ನು ಸಾರುತ್ತಿದ್ದಾರೆ. ಯಾರೋ ಒಬ್ಬರು ಪಾಲಿಸುತ್ತಿಲ್ಲ ಎಂಬಂಥ ಒಂದು ಕಾರಣಕ್ಕೆ ನಾವು ದೇವರ ವಾಕ್ಯವನ್ನು ತಿರಸ್ಕರಿಸಿದರೆ ಅಲ್ಲಿ ಸೋಲು ಆ ಒಂದು ವ್ಯಕ್ತಿಯದಲ್ಲ, ಬದಲಾಗಿ ನಮ್ಮದೇ ಸೋಲು. ಏಕೆಂದರೆ ನಾವು ಅಲ್ಲಿ ತಿರಸ್ಕರಿಸಿರುವುದು ಒಬ್ಬ ಧರ್ಮಕೇಂದ್ರದ ಗುರುಗಳನ್ನಲ್ಲ, ಬದಲಾಗಿ ಪವಿತ್ರ ಗ್ರಂಥವನ್ನು. ಪ್ರಿಯರೇ, ದೇವರ ವಾಕ್ಯಕ್ಕೆ ನಾವು ತೋರಿಸುವ ವಿಧೇಯತೆ ಇನ್ನೊಬ್ಬರ ಪವಿತ್ರತೆಯ ಮೇಲೆ ಅವಲಂಬಿತವಾಗಿರಬಾರದು. ನಾವು ದೇವರಿಗೆ ಕಿವಿಗೊಡಬೇಕು ಮತ್ತು ಆತನ ಚಿತ್ತದಂತೆ ನಾವು ಜೀವಿಸಬೇಕು. ಅದೇ ಸಮಯದಲ್ಲಿ ಇದು ನಮಗೆ, ವಿಶೇಷವಾಗಿ ಧರ್ಮಗುರುಗಳಿಗೆ ಅಥವಾ ನಾಯಕರುಗಳಿಗೆ ಒಂದು ನೆಪವಾಗಬಾರದು. ನಾವು ಯೇಸುವಿನಂತೆ ಬೋಧಿಸುವುದನ್ನು ಮಾತ್ರವಲ್ಲ, ಯೇಸುವಿನಂತೆ ಅದನ್ನು ಪಾಲಿಸಬೇಕು, ಅದನ್ನು ನಮ್ಮ ದೈನಂದಿನ ಜೀವನದಲ್ಲಿ ಜೀವಿಸಬೇಕು. ನಮ್ಮ ಮಾತಿಗಿಂತ ನಮ್ಮ ಜೀವನವೇ ಹೆಚ್ಚಾದ ಪಾಠವನ್ನು ಇತರರಿಗೆ ಕಲಿಸಲಿ. ನಮ್ಮ ವಿಧೇಯತೆ ಹೃದಯಗಳನ್ನು ಸ್ಪರ್ಶಿಸಲಿ. ದೇವರ ಧ್ವನಿಯನ್ನು ಆಲಿಸೋಣ, ವಾಕ್ಯದಂತೆ ಜೀವಿಸೋಣ. ಆಮೇಲೆ